ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಮುಂಜಾನೆಯಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಜ್ಞಾನೋಕ್ತಿ 10ನೇ ಅಧ್ಯಾಯದ 25ನೇ ವಚನದಲ್ಲಿ, ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ, ಶಿಷ್ಟನು ಶಾಶ್ವತವಾದ ಕಟ್ಟಡ. ಪ್ರಿಯ ದೈವ ಜನರೇ, ಜ್ಞಾನೋಕ್ತಿಯಲ್ಲಿ ಉತ್ತಮವಾದ ಒಂದು ವಚನ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಬಿರುಗಾಳಿ ಬೀಸಿದರೆ ದುಷ್ಟನು ಆತನು ಎಲ್ಲೋ ಯಾರು ಅರಿಯರೋ, ಆದರೆ ಶಿಷ್ಟನು ಶಾಶ್ವತವಾದ ಕಟ್ಟಡ. ಪ್ರಿಯ ದೈವ ಜನರೇ, ನಮ್ಮ ಜೀವಿತಗಳಲ್ಲಿ ನಾವು ಕರ್ತನೊಟ್ಟಿಗೆ ಅನ್ಯೂನ್ಯವಾಗಿಯೋ, ಕರ್ತನೊಟ್ಟಿಗೆ ವಾಕ್ಯದಲ್ಲಿಯೋ, ಭಯಭಕ್ತಿಯಲ್ಲಿಯೋ, ಸನ್ಮಾರ್ಗದಲ್ಲಿಯೋ, ಶಿಷ್ಟತನದಲ್ಲಿ ನಾವು ನಡೆಯುತ್ತಿರುವುದಾದರೆ ನಮ್ಮನ್ನು ಕರ್ತನು ಹೀಗೆ ಎಚ್ಚರಿಸ್ತಾ ಇದ್ದಾರೆ. ಏನಂದರೆ, ಬಿರುಗಾಳಿ ಎಂಬುದು ಬೀಸುವುದಾದರೆ ಆ ದುಷ್ಟನು ಆತನು ಎಲ್ಲಿ ಏನಾಗುತ್ತಾನೋ ಯಾರು ಅರಿಯರೋ, ಆದರೆ ಶಿಷ್ಟತನದಲ್ಲಿ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ವಾಕ್ಯದ ಅಡಿಪಾಯದಲ್ಲಿ ಉತ್ತಮವಾದ ಗುಣಲಕ್ಷಣಗಳಿಂದ ಶಿಷ್ಟರಾಗಿ ನಾವು ಜೀವಿಸುವುದಾದರೆ ಕರ್ತನ ವಚನವನ್ನು ಬಲಪಡಿಸಿ ಹೇಳ್ತಾ ಇದೆ, ನಾವು ಶಿಷ್ಟರು ಶಾಶ್ವತವಾದ ಕಟ್ಟಡ. ಅಂದರೆ ಕರ್ತನ ಕೋಟೆಯಲ್ಲಿ, ಕರ್ತನ ಬಲವಾದ ಬುರುಜಿನಲ್ಲಿ ನಾವು ಸುರಕ್ಷಿತವಾಗಿ ಇರಬಹುದು ಅನ್ನುವುದನ್ನು ಕರ್ತನು ಸ್ಪಷ್ಟಪಡಿಸ್ತಾ ಇದ್ದರೆ, ನಾವು ಯಾವಾಗಲೂ ಕೂಡ ಪರಿಶುದ್ಧತೆಯಲ್ಲಿಯೋ ವಾಕ್ಯದ ಅಡಿಪಾಯದಲ್ಲಿಯೋ ಜೀವಿಸುತ್ತಿರುವುದಾದರೆ ಈ ವಚನದಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದರೆ, ಎಲ್ಲರ ಜೀವಿತದಲ್ಲಿ ಕೂಡ ಬಿರುಗಾಳಿಗಳು ಬೀಸುವಂಥದ್ದಾಗ್ತದೆ. ಆದರೆ ನಾವು ದುಷ್ಟರಾಗಿ ಇರುವುದಾದರೆ, ನಾವು ದುಷ್ಟತನದ ಕಾರ್ಯಗಳಲ್ಲಿ ಕೈ ಹಾಕುವುದಾದರೆ ನಾವು ಎಲ್ಲಿ ಏನಾಗುತ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಶಿಷ್ಟತನದಲ್ಲಿ ಭಯಭಕ್ತಿಯಿಂದ ಕರ್ತನ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವುದಾದರೆ ನಾವು ಶಾಶ್ವತವಾದ ಕಟ್ಟಡ ಅಂತ ಕರ್ತನ ವಾಕ್ಯ ಬಲಪಡಿಸಿ ನಮ್ಮನ್ನು ಎಚ್ಚರಿಸ್ತಾ ಇದೆ. ಕರ್ತನ ನಾಮಕ್ಕೆ ತಕ್ಕ ಹಾಗೆ ಭಯಭಕ್ತಿಯಲ್ಲಿಯೋ ಆತ್ಮೀಕತೆಯಲ್ಲಿಯೋ ನಾವು ಪರಿಶುದ್ಧತೆಯಲ್ಲಿಯೂ ಇರುವುದಾದರೆ, ಶಿಷ್ಟತನದಲ್ಲೇ ನಾವು ನಡೆಯುವುದಾದರೆ ಕರ್ತನ ವಚನ ಬಲಪಡಿಸಿ ಹೇಳ್ತಾ ಇದೆ. ಏನಂದರೆ, ಆ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ, ನಮ್ಮ ಜೀವಿತದಲ್ಲಿ ಎಷ್ಟೇ ಬಿರುಗಾಳಿಗಳು ಬೀಸಲಿ ಆದರೆ ನಾವು ಶಾಶ್ವತವಾದ ಕಟ್ಟಡ. ನಾವು ಬೀಳುವುದಿಲ್ಲ, ನಾವು ಕದಲುವುದಿಲ್ಲ. ಆ ಪರಿಶುದ್ಧತೆಯ ಮಾರ್ಗ, ಆ ಶಿಷ್ಟತನದ ಮಾರ್ಗ ನಮ್ಮನ್ನು ಶಾಶ್ವತವಾಗಿ ಇರಿಸುವಂತೆ, ನಮ್ಮನ್ನು ರಕ್ಷಿಸುವಂಥದ್ದಾಗ್ತದೆ. ಹಾಗಾಗಿ ಬಿರುಗಾಳಿಗಳು ಬೀಸುವುದರ ಬಗ್ಗೆ ಯೋಚಿಸುವುದಕ್ಕಿಂತ ಶಿಷ್ಟತನದಲ್ಲಿ ನಡೆಯುವುದರ ಬಗ್ಗೆ ಯೋಚಿಸುವುದಾದರೆ, ಪರಿಶುದ್ಧತೆಯಲ್ಲಿ ನಡೆಯುವುದರ ಬಗ್ಗೆ ಎಚ್ಚರಿಕೆ ವಹಿಸುವುದಾದರೆ ನಾವು ಶಾಶ್ವತವಾಗಿ ದೃಢತೆಯಲ್ಲಿ ನಿಲ್ಲುತ್ತೇವೆ ಅಂತ ಕರ್ತನ ವಾಕ್ಯ ಆಶೀರ್ವದಿಸಿ ಮಾತನಾಡ್ತಾ ಇದೆ. ಒಪ್ಪಿಸಿಕೊಟ್ಟು ದೇವರಿಗೆ ಈಗಳನ್ನು, ದೇವರೇ ನಿನ್ನ ಶಿಷ್ಟತನದ ಮಾರ್ಗದಲ್ಲಿಯೇ ನಾನು ನಡೆಯುತ್ತೇನೆ, ನನ್ನನ್ನು ಶಾಶ್ವತವಾಗಿ ದೃಢತೆಯಲ್ಲಿ ನಿಲ್ಲಿಸುವಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ, ಆದರೆ ಶಿಷ್ಟನು ಶಾಶ್ವತವಾದ ಕಟ್ಟಡ ಅಂತ ವಾಕ್ಯ ಮಾತನಾಡಿದ ರೀತಿಯಲ್ಲಿಯೇ ಶಿಷ್ಟತನದಲ್ಲಿಯೋ ಭಯಭಕ್ತಿಯಲ್ಲಿಯೋ ಆತ್ಮಿಕತೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ. ಕರ್ತನೆ, ನೀನು ನಮ್ಮನ್ನು ನಡೆಸು, ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು ಅಪ್ಪ. ಎಷ್ಟೇ ಬಿರುಗಾಳಿಗಳು ನಮ್ಮ ಜೀವಿತದಲ್ಲಿ ಕಂಡರೂ ಕೂಡ ನಾವು ಶಾಶ್ವತವಾಗಿ ದೃಢತೆಯಲ್ಲಿ ನಿಲ್ಲುವಂತೆ ಉಪಯೋಗಿಸು, ಆಶೀರ್ವದಿಸಿರಿ. ಈ ದಿನ ಪ್ರಿಯ ಮಕ್ಕಳಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.